ನಾನು ಬೇಕಾದ್ರೆ ಚೆಕ್ಅಪ್ ಮಾಡ್ಲಿ. ಬಜೆಟ್ ಗಾತ್ರ 18-19ರಲ್ಲಿ 24,42,000 ಕೋಟಿ. 23-24ರಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ ಗಾತ್ರ 45,03,097 ಕೋಟಿ. ಇದು ತಪ್ಪ ಸುಳ್ಳ? 15ನೇ ಹಣಕಾಸು ಯೋಗ ನಿಮ್ದೇ ಸರ್ಕಾರ ಇತ್ತಲ್ಲ. ನಮ್ ಸರ್ಕಾರ ಇರ್ಲಿಲ್ಲ, ಸರ್ಕಾರ ಇನ್ಯಾರ್ದು? ನಮ್ದೆಲ್ಲ ಇದ್ದದು. ಸಮ್ಮಿಶ್ರ ಸರ್ಕಾರ ಇತ್ತು. ಸಮ್ಮಿಶ್ರ ಸರ್ಕಾರ ಇತ್ತು, ನಿಮ್ದೇ ಸರ್ಕಾರ. ಕೇಂದ್ರದಲ್ಲಿ ಯಾರಿದ್ರು? ಕೇಂದ್ರದಲ್ಲಿ ಯಾರಿದ್ರು? ಕೃಷ್ಣ ಬೈರೇಗೌಡ ಕೇಂದ್ರದಲ್ಲಿ ಯಾರಿದ್ರು? ಕೇಂದ್ರದಲ್ಲಿ ಯಾರಿದ್ರು? ಇವರ ಸರ್ಕಾರ. ಆಮೇಲೆ ಮಾನ್ಯ ಅಧ್ಯಕ್ಷರೇ, 15ನೇ ಹಣಕಾಸಿನ ಆಯೋಗದಲ್ಲಿ ಸಮನ್ವಯ ಸಮಿತಿಗೆ ಬಾಯಿ ಮುಚ್ಕೊಂಡು ಕೂತಿದ್ರೆ 15ನೇ ಹಣಕಾಸಿನ ಆಯೋಗದಲ್ಲಿ ಹಣಕಾಸು ತಪ್ಪಾಗಿದೆ ಅಂತ ಕೃಷ್ಣ ಬೈರೇಗೌಡರು ಹೋಗಿದ್ರು ಮೀಟಿಂಗ್ಗೆ. ಹೇಳ್ಬೇಕಾಯ್ತು ಕೃಷ್ಣ ಬೈರೇಗೌಡ ಯಾಕೆ ಹೇಳಿಲ್ಲ? ಬಾಯಿ ಮುಚ್ಕೊಂಡು ಮಾತಾಡ್ತಾರೆ. 15th ಫೈನಾನ್ಸ್ ಕಮಿಷನ್ ಅವರು ರಿಪೋರ್ಟ್ ಕೊಡ್ಲಿಲ್ಲ. ಮೊದಲನೇ ವರದಿ ಕೊಟ್ಟರು. ಆ ಮೊದಲನೇ ವರದಿನಲ್ಲಿ ಶಿಫಾರಸು ಏನ್ ಮಾಡಿದ್ರು? ಕರ್ನಾಟಕಕ್ಕೆ ಅನ್ಯಾಯ ಆಗ್ಬಿಟ್ಟದೆ ಅಂತ ಹೇಳಿ 5,495 ಕೋಟಿ ಸ್ಪೆಷಲ್ ಗ್ರಾಂಟ್ಸ್ ಕೊಟ್ಟರು. ನಾವಲ್ಲ ಶಿಫಾರಸು ಮಾಡಿದ್ದು. 5,495 ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅದು ಕೊಡಕ್ಕಾಗಲ್ಲ ಅಂತ ಹೇಳಿದ್ರು. ಆಮೇಲೆ ಬೆಂಗಳೂರಿನ ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೊಟ್ಟರು. ಆಮೇಲೆ ಕೆರೆಗಳನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ 3,000 ಕೊಟ್ಟರು. 6,000 ಎರಡೂ ಸೇರಿಸಿದ್ರೆ 11,495 ಕೋಟಿ. 11,490 ಕೋಟಿ. This has been refused by none other than Srimati Nirmala Sitharaman, who is representing Karnataka. ಅಲ್ಲ ಮಾನ್ಯ she is representing ಸಭಾಧ್ಯಕ್ಷರೇ, ಅದಾದ ಉತ್ತರ ಮತ್ತೆ ಮಾತಾಡಿ, ರಿಪ್ಲೈ ಆದ ನಂತರ ಮಾನ್ಯ ಆಮೇಲೆ ಮಾತಾಡಿ ಬಸವರಾಜ್, ಆಮೇಲೆ ಮಾತಾಡಿ. ಅಲ್ಲ ಇದೇ ವಿಚಾರ ನಮ್ಮ ಸ್ನೇಹಿತರು ಮಾತಾಡ್ತಾರೆ ಬಿಡಪ್ಪ. ಆಮೇಲೆ ನೀನ್ ವಿರೋಧ ಪಕ್ಷದ ನಾಯಕ, ನೀನ್ ಮಾತಾಡೋದು. ಪ್ರತಿಪಕ್ಷ ನಾಯಕ ಇತ್ತು, ಡೆಪ್ಯೂಟಿ ನಾಯಕರ ಇತ್ತು. ಅಲ್ಲ ಈಗ ಬಜೆಟ್ ಅಲ್ಲಿ ನನಗೆ ಈಗ ಅವಕಾಶ ಕೊಡ್ತಿರಲ್ಲ, ಬಜೆಟ್ ಮೇಲೆ ಮಾತಾಡಿ ನೀವು. ಅವಾಗ ಈ ವಿಚಾರವನ್ನು ನಾನು ಬಜೆಟ್ ಮೇಲೆ ಮಾತಾಡಕ್ಕೆ ಅವಕಾಶ ಕೊಡಿ. ಯಾವ ರೀತಿ ಮುಖ್ಯಮಂತ್ರಿಗಳು ಸತ್ಯವನ್ನ ಮರಿಮಾಚಿ, ಆಯ್ತು ಮತ್ತೆ ಸ್ಥಿತಿಯನ್ನ ಮರಿಮಾಚಿ, ಕಾನೂನನ್ನ ತಿರುಗಿಸಿ ಹೆಂಗೆ ವಾದ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಹೇಳ್ತೀವಿ. ಆಯ್ತು, ಬಿಜೆಪಿ ಅವರು ಅದೆಲ್ಲ ಮಾಡೋದು ಯಾಕಪ್ಪ ಸರ್ ಸುಳ್ಳು? ಈಗ ಬಸವರಾಜ್ ಮಾತಾಡಿ, ಬಜೆಟ್ ಮೇಲೆ ಮಾತಾಡಿ. ಬಜೆಟ್ ಮೇಲೆ ಹೆಂಗೂ ಟೈಮ್ ಇದೆ ನಿಮ್ಗೆ. ಅವ್ರಿಗೆ ಎಷ್ಟು ಟೈಮ್ ಕೊಡ್ತೀರಾ ಅಷ್ಟು ಮಾತಾಡಕ್ಕೆ ಕೊಟ್ಬಿಡಿ ಸ್ವಾಮೀಜಿ. ಅಲ್ಲ ಸ್ವಾಮಿ, ಕೊಟ್ಬಿಡಿ. ಇಲ್ಲ ಮಾತಾಡ್ಲಿ. ನಾವು ಉತ್ತರ ಕೊಡ್ತೀವಿ, ಮಾತಾಡ್ಲಿ. ನೀವು ಮಾತಾಡ್ರಿ, ನೀವು ಮಾತಾಡಿ. ಬಜೆಟ್ ಮೇಲೆ ನೀವು ಮಾತಾಡಿ. ನಮ್ಮ ಉತ್ತರ ಬರೀ ಬಜೆಟ್ ಮೇಲೆ. ರಾಜ್ಯಪಾಲರ ಭಾಷಣದ ಮೇಲೆ ಹೇಳಿದ್ರೆ ನಿಮ್ಗೆಲ್ಲ ಕೋಪ, ಮೈಯೆಲ್ಲ ಉರಿ ಎತ್ಕತ್ತದೆ. ಈ ಬಜೆಟ್ ಮೇಲೆ ಮಾತಾಡಿ. ಬಜೆಟ್ ಮೇಲೆ ಮಾತಾಡ್ಲಿ, ತಕರಾರಿಲ್ಲ. ಏನ್ ಬೇಕಾದ್ರೂ ಮಾತಾಡಿ. ಪಾರ್ಲಿಮೆಂಟ್ ಅಷ್ಟೇ, ಬೇರೆ ಸತ್ಯ ಹೇಳ್ತಾ ಇದ್ದೀನಿ ನೋಡಿ. ಪಾರ್ಲಿಮೆಂಟ್ ಬಿಟ್ಟು ಏನು ಇಲ್ಲ ಅವ್ರು. ಮಾನ್ಯ ಅಧ್ಯಕ್ಷರೇ, ಪೆರಿಫೆರಲ್ ರಿಂಗ್ ರೋಡ್ಗೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.